ಧಾರವಾಡದಲ್ಲಿ ಕುಖ್ಯಾತ ರಸ್ತೆ ಸುಲಿಗೆಕೋರರನ್ನು ಬಂಧಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ರಸ್ತೆಯಲ್ಲಿ ಕಾರನ್ನು ತಡೆದು ಚಿನ್ನವನ್ನು ಈ ಖದೀಮರು ದೋಚ್ತಾ ಇರ್ತಾರೆ. ವೈಜ್ಞಾನಿಕ ತನಿಖೆಯ ವೇಳೆ 3 ಕಳ್ಳರು ಸದ್ಯ ಅಂಧರಾಗಿದ್ದಾರೆ. ಬಾಬಾಜಾನ್ ಮುಜಾವರ್, ನಾಗರಾಜ್ ಕನ್ನೇಶ್ವರ, ವಿಶಾಲ್ ಭಜಂತ್ರಿ ಬಂಧನಕ್ಕೆ ಒಳಗಾದಂತಹ ಆರೋಪಿಗಳು. ಈ ದಿನಗಳಲ್ಲಿ ಸರಗಳ್ಳತನ ಅನ್ನೋದು ಬಹಳ ಜಾಸ್ತಿ, ಸುಲಿಗೆಕೋರರು ದರೋಡೆ ಮಾಡೋದು ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಧಾರವಾಡದಲ್ಲಿ ಕುಖ್ಯಾತ ರಸ್ತೆ ಸುಲಿಗೆಕೋರರು ಅಂತ ಏನಿದ್ರು ಅವರನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಒಂದಷ್ಟು ತನಿಖೆಯನ್ನು ನಡೆಸ್ತಾ ಇರ್ತಾರೆ. ಯಾರಿವರು, ಎಲ್ಲಿಂದ ಬಂದವರು, ಎಲ್ಲೆಲ್ಲಿ ಈ ರೀತಿ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ, ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸಿದ ಸಂದರ್ಭದಲ್ಲಿ ಆ ಸುಲಿಗೆಕೋರರನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿರುವುದನ್ನು ಗಮನಿಸ್ತಾ ಇದ್ದೀರಿ. ಧಾರವಾಡ ವಿದ್ಯಾಗಿರಿ ಪೊಲೀಸರಿಂದ ಆ ಸುಲಿಗೆಕೋರರನ್ನು ಬಂಧಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡದ 6 ಪ್ರಕರಣಗಳಲ್ಲಿ ಈ ಕಳ್ಳರು ಭಾಗಿಯಾಗಿರ್ತಾರೆ. ಯಾರ ಕಳ್ಳರು? ಬಾಬಾಜಾನ್ ಮುಜಾವರ್, ನಾಗೇಶ್ವರ ಕನ್ನೇಶ್ವರ, ವಿಶಾಲ್ ಭಜಂತ್ರಿ ಬಂಧನಕ್ಕೆ ಒಳಗಾದಂತಹ ಆರೋಪಿಗಳು. ಧಾರವಾಡದ IIIT ಬಳಿಯ ಹುಬ್ಬಳ್ಳಿ ನಿವಾಸಿ ಮಲ್ಲಿಕಾರ್ಜುನ ಬಡ್ನಿ ಅನ್ನುವರ ಚಿನ್ನವನ್ನು 6/1/2024 ಕದ್ದು ಪರಾರಿಯಾಗಿರ್ತಾರೆ. ನಂತರ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾರ್ಜುನ್ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗ್ತಾರೆ. ಇನ್ನು ಖದೀಮರಿಂದ 7.5 ಲಕ್ಷ ಮೌಲ್ಯದ ಚಿನ್ನ ಹಾಗೂ 2 ಬೈಕ್ ಸೇರಿದಂತೆ ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿದ್ಯಾಗಿರಿ ಪೊಲೀಸರ ಕಾರ್ಯಕ್ಕೆ ಪೊಲೀಸ್ ಕಮಿಷನರ್ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಾರೆ. ಸೊ ಪೊಲೀಸ್ ಇಲಾಖೆ ಅನ್ನೋ ಸಂದರ್ಭದಲ್ಲೂ ಕೂಡ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಆ ಪ್ರಕರಣದ ಬೆನ್ನು ಬಿದ್ದು ಬಿಡ್ತಾರೆ. ಮತ್ತು ಲೋಕಲ್ ಕಳ್ಳರು ಯಾರು, ಆಗಾಗ ಕಳ್ಳತನ ತಿಳಿಯೋರು ಯಾರು, ಆಕಸ್ಮಿಕವಾಗಿ ಕಳ್ಳತನವನ್ನು ಮಾಡೋದು ಯಾರು, ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಆಗಾಗ ಮಾಡ್ತಾ ಇರ್ತಾರೆ. ಆ ಅಂದಾಜು ಪೊಲೀಸ್ ಇಲಾಖೆಗೆ ಸಹಜವಾಗಿ ಇದ್ದೇ ಇರುತ್ತೆ. ನೋಡಿ, ಬಾಬಾಜಾನ್ ಮುಜಾವರ್, ನಾಗರಾಜ್ ಕನ್ನೇಶ್ವರ, ವಿಶಾಲ್ ಭಜಂತ್ರಿ ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳ ಪೂರ್ವಾಪರ ಮಾಹಿತಿಯನ್ನು ಕಲೆ ಹಾಕಿ 6 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥ ಈ ಕಳ್ಳರನ್ನು ಬಂಧಿಸುವಲ್ಲಿ ಸದ್ಯ ಪೊಲೀಸ್ನವರು ಕೂಡ ಯಶಸ್ವಿಯಾಗಿದ್ದಾರೆ. ಸದ್ಯ ಖದೀಮರಿಂದ 7.5 ಲಕ್ಷ ಮೌಲ್ಯದ ಚಿನ್ನ, 2 ಬೈಕ್, 1 ಮೊಬೈಲನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇದೇ ಹಿನ್ನೆಲೆಯಲ್ಲಿ ಪೊಲೀಸರ ಕಾರ್ಯವೈಖರಿ, ಅವರ ಯಶಸ್ಸಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಕೂಡ ತಮ್ಮ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಠಲ್ ನೀಡ್ತಾ ಹೋಗ್ತಾರೆ. ವಿಠಲ್, ಧಾರವಾಡದಲ್ಲಿ ಕುಖ್ಯಾತ ರಸ್ತೆ ಸುಲಿಗೆಕೋರರ ಬಂಧನ ಆಗಿದೆ. ಈ ಕಾರ್ಯಾಚರಣೆ ಹೇಗೆ ನಡೀತು ವಿಠಲ್? ಖಂಡಿತವಾಗಿಯೂ ದಿವ್ಯಶ್ರೀ, ಏನು ಹುಬ್ಬಳ್ಳಿ ಧಾರವಾಡದಲ್ಲಿ ರಾತ್ರಿ ವೇಳೆ ಸಂಚರಿಸತಕ್ಕಂಥವ್ರನ್ನ ರಸ್ತೆ ಸುಲಿಗೆಕೋರರನ್ನ ಇದೀಗ ಧಾರವಾಡ ವಿದ್ಯಾಗಿರಿ ಪೊಲೀಸರು ಬಂಧಿಸಿರುವಂತದ್ದು. ಹುಬ್ಬಳ್ಳಿ ಧಾರವಾಡದ 6 ಪ್ರಕರಣಗಳಲ್ಲಿ ಏನು ಬಂಧಿತರಾಗಿರ್ತಕ್ಕಂಥ ಕಳ್ಳರಿಂದ ಕೂಡ ಏನು ಲಕ್ಷಾಂತರ ರೂಪಾಯಿ, 7,50,00,000 ಮೌಲ್ಯದ ಚಿನ್ನ ಮತ್ತು 2 ಬೈಕ್ ಸೇರಿ 1 ಮೊಬೈಲ್ ಅನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಧಾರವಾಡದ IIIT ಬಳಿಯ ಕಳೆದ ಏನು 24ರಂದು ನಡೆದಂತಹ ಒಂದು ಘಟನೆಯಲ್ಲಿ ಕೂಡ ಏನು ಹುಬ್ಬಳ್ಳಿಯ ನಿವಾಸಿ ಮಲ್ಲಿಕಾರ್ಜುನ ಬಡ್ನಿ ಎಂಬಾತರು ಚಿನ್ನವನ್ನ ಕದ್ದು ಏನು ಆರೋಪಿಗಳು ಪರಾರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏನು ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರ ಒಂದು ಕಾರ್ಯಾಚರಣೆಯಲ್ಲಿ ನಡೆಸಿ ಕೂಡ ಈಗ 6 ಜನ ಏನು ಕಳ್ಳರನ್ನ ಬಂಧಿಸಿರುವಂತದ್ದು. ಏನು ಬಾಬಾಜಾನ್ ಮುಜಾವರ್ ಮತ್ತು ನಾಗರಾಜ್ ಕನ್ನೇಶ್ವರ್, ವಿಶಾಲ್ ಭಜಂತ್ರಿ ಬಂಧನಕ್ಕೊಳಗಾಗಿರ್ತಕ್ಕಂಥ ಆರೋಪಿಗಳಾಗಿರುವಂತದ್ದು. ಬಂಧಿತರಿಂದ ಕೂಡ ಇದೀಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಮತ್ತು 2 ಬೈಕ್ ಸೇರಿ 1 ಮೊಬೈಲ್ ಅನ್ನ ಇದೀಗ ವಶಕ್ಕೆ ಪಡೆದು ಮುಂದಿನ ವಿಚಾರಣೆಯನ್ನ ಮಾಡ್ತಿರ್ತೀವಿ. ಇನ್ನು ಯಾವ್ಯಾವ ರೀತಿ ಕಳ್ಳತನದಲ್ಲಿ ಆರೋಪಿಗಳು ಭಾಗಿಯಾಗಿತ್ತು ಅನ್ನೋದರ ಬಗ್ಗೆ ಕೂಡ ಪೊಲೀಸರು ಇದೀಗ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ದಿವ್ಯಶ್ರೀ. ಥ್ಯಾಂಕ್ ಯು ವಿಠಲ್ ಮಾಹಿತಿಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.